ಪಟ್ಟಣದ ವಿವಿಧ ಸಂಘಟನೆಗಳ ಸಹಯೋಗದೊಂದಿಗೆ ಮಂಗಳವಾರ ಹಿಂದೂ ಸಮಾಜೋತ್ಸವವು ಅತ್ಯಂತ ಸಡಗರ ಮತ್ತು ಭಕ್ತಿ ಭಾವದಿಂದ ನೆರವೇರಿತು. ಬೆಳಗ್ಗೆಯಿಂದಲೇ ವಿವಿಧ ಧಾರ್ಮಿಕ ಚಟುವಟಿಕೆಗಳು ಆರಂಭಗೊಂಡು ಸಂಜೆ ಭವ್ಯ ಶೋಭಾಯಾತ್ರೆ ಹಾಗೂ ಧಾರ್ಮಿಕ ಸಭೆಯೊಂದಿಗೆ ಕಾರ್ಯಕ್ರಮ ಮುಕ್ತಾಯವಾಯಿತು. ಸನಾತನ ಧರ್ಮವು ಸಂಕುಚಿತವಲ್ಲ, ಸರ್ವೇ ಜನಾಂಗಿನೋ ಸುಖಿನೋ ಭವಂತು ಎಂಬ ವಿಶ್ವ ಮಾನವೀಯ ಚಿಂತನೆಯೇ ಅದರ ಮೂಲ ಎಂದು ಹೇಳಿದರು. ಜಾತಿ ಸಂಕೋಲೆಗಳನ್ನು ಕಿತ್ತೆಸೆದು ಸಾಮಾಜಿಕ ಸಾಮರಸ್ಯದಿಂದ ಬದುಕಬೇಕು. ರಾಷ್ಟ್ರೀಯ ಪ್ರಜ್ಞೆಯಲ್ಲಿ ಭಾರತಾಂಬೆಯೇ ನಮ್ಮ ಮಾತೃದೇವತೆ ಆಗಬೇಕು ಎಂದು ಕೆಂಗೇರಿ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಡಾಕ್ಟರ್ ಶ್ರೀ 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 ನಿಶ್ಚಲಾನಂದನಾಥ ಸ್ವಾಮೀಜಿ ಕರೆ ನೀಡಿದರು. ಪರಮಪೂಜ್ಯ ಯುಗಯೋಗಿ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೈತನ್ಯಕ್ಕೆ ಭಕ್ತಿಯ ನಮನಗಳನ್ನ ಸಲ್ಲಿಸ್ತಾ, ನನ್ನ ಸೇವಾ ದೀಕ್ಷಾ ಗುರುಗಳು ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಸಂಸ್ಥಾಪಕ ಪೀಠಾಧ್ಯಕ್ಷರು, ಕಾಯಕ ಯೋಗಿ ಸತ್ಯಸಂಧ ಭೈರವೈಕ್ಯ ಪರಮಪೂಜ್ಯ ಶ್ರೀ ಶ್ರೀ ಕುಮಾರ ಚಂದ್ರಶೇಖರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೈತನ್ಯಕ್ಕೆ ಭಕ್ತಿಯ ನಮನಗಳನ್ನ ಸಲ್ಲಿಸ್ತಾ, ನಮ್ಮೆಲ್ಲರ ಜನನಿ ಆಶ್ರಯದಾತೆ ಭಾರತಾಂಬೆಗೆ ಭಕ್ತಿ, ಶ್ರದ್ಧೆ, ಗೌರವ ಮತ್ತು ಅಭಿಮಾನದ ನಮಸ್ಕಾರಗಳನ್ನ ಸಲ್ಲಿಸ್ತಾ, ಇವತ್ತು ಹಿಂದೂ ಸಮಾಜೋತ್ಸವ ಸಮಿತಿ ಹೊಳೆನರಸೀಪುರ ತಾಲೂಕು ವಿಶೇಷವಾಗಿ ಈ ಭಾರತೀಯ ಸಮಾಜವನ್ನು ನಿರ್ಮಾಣ ಮಾಡಬೇಕಾದಂಥ ಒಂದು ಅನಿವಾರ್ಯತೆಯನ್ನು ಅರ್ಥ ಮಾಡಿಕೊಂಡು ಭವ್ಯ ಭಾರತದ ಕನಸನ್ನು ಈ ಒಂದು ವಿಶ್ವಗುರು ಸ್ಥಾನಮಾನವನ್ನು ಜಗತ್ತಿನಲ್ಲಿ ಮತ್ತೊಮ್ಮೆ ನೆಲೆಯೂರಿಸಬೇಕು ಅನ್ನೋ ಒಂದು ಸದುದ್ದೇಶದಿಂದ ಇಡೀ ದೇಶಾದ್ಯಂತ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮಗಳು ನಡೆಸುವಂಥ ಸಂದರ್ಭದಲ್ಲಿ ನಮ್ಮ ಹೊಳೆನರಸೀಪುರದ ಹಿಂದೂ ಸಮಾಜೋತ್ಸವ ಸಮಿತಿಯೂ ಕೂಡ ಒಂದು ಶ್ರದ್ಧೆ, ಭಕ್ತಿ, ಗೌರವದಿಂದ ಮೆರವಣಿಗೆಯನ್ನು ಕೂಡ ಮಾಡಿ ಇಲ್ಲಿ ಎಲ್ಲರೂ ಕೂಡ ಸೇರಿಸಿಕೊಂಡು ಆತ್ಮಾವಲೋಕನ ಮಾಡಿಕೊಳ್ಳುವಂತಹ ಈ ದೇಶದ ಭವ್ಯತೆ ಬಗ್ಗೆ, ಸಂಸ್ಕೃತಿಯ ಬಗ್ಗೆ, ಧರ್ಮದ ಬಗ್ಗೆ, ಇತಿಹಾಸವನ್ನು ತಿಳಿಸುವ ಮತ್ತು ತಿಳಿದುಕೊಳ್ಳುವ. ಉತ್ತರ ಭಾರತದಲ್ಲಿ ಜನರು ಪರಸ್ಪರ ರಾಧೆ ರಾಧೆ ಎಂದು ಸಂಸ್ಕೃತಿಯಿಂದ ಮಾತನಾಡುವ ಪದ್ಧತಿ ಮೆಚ್ಚುಗೆಯಾಗಿದೆ ಎಂದರು. ಇಂತಹ ಸಂಸ್ಕಾರ ನಮ್ಮ ಸಮಾಜದಲ್ಲೂ ಬೆಳಿಬೇಕು. ತಾಯಂದಿರು ಮಕ್ಕಳಿಗೆ ಕೃಷ್ಣಲೀಲೆ, ರಾಮಾಯಣ ಹಾಗೂ ಸ್ವಾಮಿ ವಿವೇಕಾನಂದರ ಜೀವನ ಕಥೆಗಳ ಮೂಲಕ ಮೌಲ್ಯಯುತ ಶಿಕ್ಷಣ ನೀಡಬೇಕು ಎಂದು ಅಂತಾರಾಷ್ಟ್ರೀಯ ಕ್ರೀಡಾಪಟು ಶ್ರೀಮತಿ ವಿಜಯಲಕ್ಷ್ಮಿ ಹೇಳಿದರು. ಸ್ಟೇಜಿಗೆ ಸ್ವಾಮೀಜಿಗಳ ಪಕ್ಕದಲ್ಲಿ ಕೂರಿಸಿದ್ದೆ ಒಂದು ಮಹಾಭಾಗ್ಯ ನನಗೆ. ನಾನು ಹೇಳೋಕ್ಕೂ ಸಹ ನನಗೆ ಸಾಧ್ಯವಾಗದಷ್ಟು ಸಂತೋಷ ಆಗ್ತಾ ಇದೆ. ಯಾಕಂದರೆ ನನ್ನನ್ನು ಮಾಮೂಲಿಯಾಗಿ ಅಂಗನವಾಡಿ ಟೀಚರ್ ಅಂತ ಮತ್ತು ಮಕ್ಕಳಿಗೆ ಡ್ರೆಸ್ ಮಾಡ್ತೀನಿ ಅಂತ ಗುರುತಿಸಿದ್ದುಂಟು. ಆದರೆ ನನ್ನನ್ನು ಇಷ್ಟರ ಮಟ್ಟಿಗೆ ಈ ಸಮಿತಿಯವರು ಇಷ್ಟರ ಮಟ್ಟಿಗೆ ನನ್ನನ್ನು ಗುರುತಿಸಿ ಸ್ಟೇಜ್ ಮೇಲೆ ತಂದು ಕೂರಿಸಿದ್ದಕ್ಕೆ ಅವರೆಲ್ಲರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಮೊದಲಿಗೆ. ಮತ್ತು ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನಾನು ಉತ್ತರ ಭಾರತದಲ್ಲಿ ನಾನು ಪ್ರವಾಸಕ್ಕೆ ಹೋದಾಗ ನಾನು ಮಾತಾಡಿಸ್ದಾಗಲ ರಾಧೆ ರಾಧೆ ಅನ್ನೋರು, ಕೃಷ್ಣ ಕೃಷ್ಣ ಅನ್ನೋರು, ಜೈ ಶ್ರೀರಾಮ್ ಅಂತ ಹೇಳೋರು. ಅದನ್ನು ನಮ್ಮಲ್ಲಿ ನಾವು ರೂಢಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಗಾಂಧೀಜಿಯವರಿಗೆ ಅವರ ತಾಯಿಯವರು ಸತ್ಯ ಹರಿಶ್ಚಂದ್ರನ ಮತ್ತು ಶ್ರವಣಕುಮಾರನ ಕಥೆಗಳನ್ನು ಸಣ್ಣದ್ರಲ್ಲಿ ತುಂಬ ಹೇಳ್ಕೊಟ್ಟಿದ್ರಿಂದನೇ ಅವರು ಭಾರತವು ಲಕ್ಷಾಂತರ ವರ್ಷಗಳ ಸುದೀರ್ಘ ಇತಿಹಾಸ ಹೊಂದಿರುವ ವಿಶ್ವದ ಅತ್ಯಂತ ಹಳೆಯ ರಾಷ್ಟ್ರವಾಗಿದೆ. ವಸುದೈವ ಕುಟುಂಬಂ ಎಂಬ ಭಾವನೆಯೇ ನಮ್ಮ ಸಂಸ್ಕೃತಿಯ ಆಧಾರ. ಮಕ್ಕಳಲ್ಲಿರುವ ಪ್ರತಿಭೆ ಮತ್ತು ರಾಷ್ಟ್ರಪ್ರೇಮವನ್ನು ಬೆಳೆಸುವುದು ಪ್ರತಿಯೊಬ್ಬರ ಜವಾಬ್ದಾರಿ ಎಂದು ಮುಖ್ಯ ಭಾಷಣಕಾರರಾದ ಆರ್ಎಸ್ಎಸ್ ಕ್ಷೇತ್ರೀಯ ಸಂಪರ್ಕ ಪ್ರಮುಖ ಶ್ರೀ ಕೆಎಸ್ ವೆಂಕಟೇಶ್ ತಿಳಿಸಿದರು. ಈಗ ತಾನೇ ಅವರ ಪರಿಚಯ ತಿಳಿತು. ಅತ್ಯಂತ ಪ್ರತಿಭಾವಂತ ತಾಯಿ ವೇದಿಕೆಯಲ್ಲಿದ್ದಾರೆ, ಶ್ರೀಮತಿ ವಿಜಯಕುಮಾರಿ. ಅವ್ರಿಗೂ ಕೂಡ ನನ್ನ ನಮಸ್ಕಾರಗಳು. ಶ್ರದ್ಧೆಯ ತಾಯಂದಿರೇ, ಆತ್ಮೀಯ ಸಹೋದರರೇ, ಪುಟಾಣಿ ಮಕ್ಕಳೇ, ಕೆಳಗಡೆ ಕೂತ್ಕೊಂಡು ಮಕ್ಕಳ ನೃತ್ಯ ರೂಪಗಳನ್ನು ನೋಡ್ತಾ ಇದ್ದಾಗ ಹೃದಯ ತುಂಬಿ ಬಂತು. ಅಷ್ಟು ಚೆನ್ನಾಗಿ ಆ ಮಕ್ಕಳುಗಳು
ತಮ್ಮ ಪ್ರತಿಭೆಯನ್ನು ಇಲ್ಲಿ ತೋರಿಸ್ತಿದ್ದಾರೆ. ಹಾಗಾಗಿ ಎಲ್ಲರೂ ಆ ಎಲ್ಲ ಮಕ್ಕಳಿಗೆ ಒಂದ್ಸರಿ ಜೋರಾಗಿ ಚಪ್ಪಾಳೆ ತಟ್ಟಿ ಅಭಿನಂದನೆ ಸಲ್ಲಿಸೋಣ. ನಾವೆಲ್ಲ ಕೂಡ ಕಾರ್ಯಕ್ರಮದ ನಿರೂಪಣೆ ಮಾಡ್ತಾ ಇದ್ದಂಥ ಸೋದರಿ ಸರ್ವಜ್ಞನ ವಚನವನ್ನು ಉಲ್ಲೇಖ ಮಾಡೋರು. ಜಾತಿಹೀನನ ಮನೆಯ ಜ್ಯೋತಿ ತಾಹೀನವೇ. ಅದಾದ ತಕ್ಷಣವೇ